ದೇಶ ವಿದೇಶದ ಪ್ರಖ್ಯಾತರ ಜೀವನದಲ್ಲಿ ನಡೆದ ರೋಚಕ ಘಟನೆಗಳ ಮಾಹಿತಿಯನ್ನು ಶಿವಮೊಗ್ಗ ನ್ಯೂಸ್ ಬ್ಯೂರೋ ನಿಮಗಾಗಿ ಪ್ರಸಾರ ಮಾಡಲಿದೆ. ನಾಡಿನ ಖ್ಯಾತ ಸಾಹಿತಿ, ಲೇಖಕ, ಅಂಕಣಕಾರ ಶ್ರೀ ಎಂ.ಎನ್. ಸುಂದರಾಜ್ ಬರೆದಿರುವ ಹಿರಿಯರ ಹಾದಿ ಪುಸ್ತಕದ ಖ್ಯಾತ ನಾಮರ ಜೀವನದ ನೈಜ ಪ್ರಸಂಗಗಳು. ಹಿರಿಯರ ಹಾದಿ, ಅವರ ಬದುಕಿನ ಒಂದು ಕತೆ ಸದಾ ಇರಲಿ ನಿಮ್ಮ ಜೊತೆ. ಪ್ರತಿದಿನ ಸಂಜೆ 7ಕ್ಕೆ ನಿಮ್ಮ ಶಿವಮೊಗ್ಗ ನ್ಯೂಸ್ ಬ್ಯೂರೋದಲ್ಲಿ. ಭಾರತದ ಸೂಪರ್ ಆಟೋ ಮೊಂಟ್ರಾ ಈಗ ನಮ್ಮ ನಗರದಲ್ಲಿ. ಸೂಪರ್ ಫೀಚರ್ಸ್, ಸೂಪರ್ ಮೈಲೇಜ್, ಸೂಪರ್ ಜನಗಳಿಗೋಸ್ಕರ ಪರಿಚಯಿಸುತ್ತಿದ್ದೇವೆ. 5 ವರ್ಷಗಳು ಅಥವಾ 1.5 ಕಿಲೋಮೀಟರ್ ವಾರಂಟಿಯೊಂದಿಗೆ 203 ಕಿಲೋಮೀಟರ್ ಪರ್ ಚಾರ್ಜ್, ಸರ್ಟಿಫೈಡ್ ಇನ್ ಟೆಸ್ಟಿಂಗ್ ಕಂಡೀಷನ್ ಹೊಂದಿರುವ 2020-23 ರೆಡ್ ಡಾಟ್ ಅವಾರ್ಡ್ ಪಡೆದಿರುವ ಶಕ್ತಿಶಾಲಿ ಮೆಟಲ್ ಬಾಡಿ, 5 ಡ್ರೈವ್ ಮೋಡ್, LED ಟೈಲ್ ಲೈಟ್, ಕಾರಿನಂತಹ ಚಾಲಕ ಸೀಟು ಇರುವ ಮೊಂಟ್ರಾ ಸೂಪರ್ ಆಟೋ ಈಗ ನಿಮಗಾಗಿ ಲಭ್ಯ. ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬದ ವಿಶೇಷ ಕೊಡುಗೆ. ಅತ್ಯಂತ ಕಡಿಮೆ ಮುಂಗಡ ಪಾವತಿ, ಕೇವಲ 39,999 ರೂಪಾಯಿಗಳು ಮಾತ್ರ. ಸ್ಕ್ರಾಚ್ ಮಾಡಿ ಗೆಲ್ಲಿರಿ, 1 ಲಕ್ಷದವರೆಗೆ ಉಚಿತ ಉಡುಗೊರೆ ಪಡೆಯಿರಿ. ಈಗಲೇ ಬುಕ್ ಮಾಡಲು ಸಂಪರ್ಕಿಸಿ. ಅಧಿಕೃತ ಮಾರಾಟಗಾರರು ರೈನ್ಲ್ಯಾಂಡ್ ಆಟೋ ಕಾರ್ಪ್, ಸಾಗರ ರಸ್ತೆ, ಗಾಡಿಕೊಪ್ಪ, ಶಿವಮೊಗ್ಗ, ಚಿಕ್ಕಮಗಳೂರು ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ನಿಮ್ಮ ಸೇವೆಗಾಗಿ ಸೇಲ್ಸ್ ಮತ್ತು ಸರ್ವಿಸ್ ಲಭ್ಯವಿರುತ್ತದೆ. ಮೊಬೈಲ್ ಸಂಖ್ಯೆ 9844046277, 636452590, 9108509880. ನಮಸ್ಕಾರ. ಹಿರಿಯರ ಹಾದಿ ಕಾರ್ಯಕ್ರಮಕ್ಕೆ ನಮಗೆ ಆತ್ಮೀಯವಾದ ಸ್ವಾಗತ. ಸಾಲಿ ರಾಮಚಂದ್ರ ರಾಯರು ಕನ್ನಡದ ಪ್ರಖ್ಯಾತ ಸಾಹಿತಿಗಳು, ಶಿಕ್ಷಣ ತಜ್ಞರು ಸಹ. 1888ರಲ್ಲಿ ಜನಿಸಿದ ಅವರು ಅಭಿಸಾರಂ, ಸುಧಾಮ ಚರಿತ್ರೆ, ತಿಲಾಂಜಲಿ, ಪುಷ್ಪಾಂಜಲಿ, ಬಾಲಕಾಂಡ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಅದಲ್ಲದೆ ಪಾಲಿ ಭಾಷೆಯ ಹಲವಾರು ಸಾಹಿತ್ಯಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಬಹಳ ಸ್ವಾಭಿಮಾನಗಳಾಗಿದ್ದ ಸಾಲಿ ರಾಮಚಂದ್ರ ರಾಯರು ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಒಂದು ನೆಮ್ಮದಿಯ ಜೀವನವನ್ನು ನಡೆಸ್ತಾ ಇದ್ರು. ಅವರ ಒಂದು ಮಾತೃ ಹೃದಯ ಯಾವ ತರ ಇತ್ತು ಅಂತಂದ್ರೆ, ಒಮ್ಮೆ ಅವರು ಶಾಲೆಯನ್ನ ಪಾಠ ಮುಗಿಸಿ ಮನೆಗೆ ಬರ್ತಾ ಇದ್ದಾಗ ಒಬ್ಬ ಕಟುಕ ದನವನ್ನ ವಧೆ ಮಾಡೋದಕ್ಕೋಸ್ಕರ ಎಳೆದು ತಗೊಂಡು ಹೋಗ್ತಾ ಇರ್ತಾನೆ. ಅದನ್ನ ನೋಡ್ಲಾಗದೆ ಸಾಲಿ ರಾಮಚಂದ್ರ ರಾಯರು ತಮ್ಮಲ್ಲಿದ್ದ 15 ರೂಪಾಯಿಗಳನ್ನ ಪಾವತಿಸಿ ಆ ದನವನ್ನ ಮನೆಗೆ ಕರ್ಕೊಂಡೋಗಿ ಸಾಕ್ತಂತ ಪ್ರಸಂಗಗಳು ಸಹ ಇದೆ. ಅವರ ಜೀವನ ಎಷ್ಟು ಸ್ವಾಭಿಮಾನದಿಂದ ಕೂಡಿತ್ತು ಅಂತಂದ್ರೆ, ಕೊನೆಯ ದಿನಗಳಲ್ಲಿ ಅವರು ಅಂದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ನೇರವಾಗಿ ಪಾಲ್ಗೊಂಡಂತ ಅವರು ಅಪ್ಪಟ ಗಾಂಧಿವಾದಿಗಳಾಗಿ. ಹಾಗಾಗಿ ಸ್ವಾತಂತ್ರ್ಯ ನಂತರದ ಅವರ ಕೊನೆಯ ದಿನಗಳು ಬಹಳ ದುಸ್ತರವಾಗಿತ್ತು. ಅವರಿಗೆ ಆರ್ಥಿಕವಾದ ಸಹಾಯತೆ ಇಲ್ಲದೆ ಬಹಳ ಕಂಗಾಲಾಗಿತ್ತು. ಅಂಥ ಸಮಯದಲ್ಲೂ ಸ್ವಾತಂತ್ರ್ಯ ಯೋಧರಿಗೆ ಕೊಡುವಂತ ಪಿಂಚಣಿಗಾಗಿ ಅವರಿಗೆ ಸರ್ಕಾರವನ್ನ ಮೊರೆ ಹೋಗೋದಕ್ಕೆ ಯಾವ ಕಾರಣಕ್ಕೂ ಇಷ್ಟ ಇರಲಿಲ್ಲ. ಸ್ವಾತಂತ್ರ್ಯಕ್ಕಾಗಿ ಕೆಲಸ ಮಾಡಿದ್ದು ನಮ್ಮ ಸೌಭಾಗ್ಯ, ಈಗ ಅದಕ್ಕೆ ಪಿಂಚಣಿ ಪಡೆಯೋದು ಅದಕ್ಕೆ ಕೂಲಿ ಪಡೆದಂತೆ ಅನ್ನೋ ಒಂದು ಸ್ವಾಭಿಮಾನದ ಮಾತುಗಳನ್ನು ಅವರು ಆಡ್ತಾ ಇದ್ರು. ಆದ್ರೂ ಸರ್ಕಾರ ಎಚ್ಚೆತ್ಕೊಂಡು 1978ರಲ್ಲಿ ನವೆಂಬರ್ 1ರಿಂದ ಅವರಿಗೆ ಮಾಶಾಸನ ಜಾರಿ ಮಾಡಿದ್ರು. ಆದ್ರೂ ಜಾರಿ ಮಾಡಿದಂಥ ಹಣವನ್ನು ಸ್ವೀಕರಿಸದೆ, ನನ್ನ ಯಾವುದೇ ಒಂದು ಕೆಲಸಕ್ಕೆ ಸರ್ಕಾರದಿಂದ ನಾನು ಈ ರೀತಿಯಲ್ಲಿ ದುಡ್ಡನ್ನು ಪಡೆದ್ರೆ ಅದು ಕೂಲಿ ಲೆಕ್ಕ ಆಗುತ್ತೆ ಅಂತ ನಂಬಿದ ಸಾಲಿ ರಾಮಚಂದ್ರ ರಾಯರು ಇಹಲೋಕವನ್ನು ತ್ಯಜಿಸ್ತಾರೆ. 1978ರಲ್ಲೇ ಅವರು ದೈವಾಧೀನರಾಗ್ತಾರೆ. ಅಂದ್ರೆ ಕೆಲವು ವ್ಯಕ್ತಿಗಳ ಜೀವನದಲ್ಲಿ ಬರುವಂತ ಈ ಅಪ್ಪಟ ಸ್ವಾಭಿಮಾನದ ಕುರುಹಾಗಿ ಸಾಲಿ ರಾಮಚಂದ್ರ ರಾಯರು ಇರ್ತಾರೆ. ನಮಸ್ಕಾರ.